ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜಯರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದ್ದತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸು ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಆಶ್ವೇಜ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ, ಕೃತ್ತಿಕಾ ನಕ್ಷತ್ರ. ಈ ದಿವಸ ಶುಕ್ರವಾರ, ಮಹಾಲಕ್ಷ್ಮಿಯ ಆರಾಧನೆ. ಪ್ರತಿ ಶುಕ್ರವಾರವೂ, ಶುಕ್ರವಾರ ಯಾಕೆ ಅಂತಂದರೆ ಮಹಾಲಕ್ಷ್ಮಿಗೆ ಅದು ಭೃಗುವಾರ ಅಂತ. ಭೃಗು ಹಾಗೂ ಖ್ಯಾತಿ. ಭೃಗು ಮಹರ್ಷಿಗೆ ಜನಿಸಿದವಳು ಈ ಮಹಾಲಕ್ಷ್ಮಿ, ಭೃಗು ಹಾಗೂ ಖ್ಯಾತಿಗೆ. ಹೀಗಾಗಿ ಆ ಭೃಗು ಅಂದರೆ ಯಾರಾದರೂ ಶುಕ್ರ ಆಗಿದ್ದಾನೆ, ಅವನ ವಂಶಜಳಲ್ವಾ. ಹೀಗಾಗಿ ಶುಕ್ರವಾರ ದಿವಸ ಆ ಮಹಾಲಕ್ಷ್ಮಿಯ ಆರಾಧನೆ ಅಂತಕ್ಕಂಥದ್ದು ಬೆಳೆದಿದೆ. ಆ ದಿವಸ ಆ ಶ್ರದ್ಧೆ ಇದೆ ನಮಗೆ. ಅವಳಿಂದ ನಮಗೆ ಬರತಕ್ಕಂಥದ್ದು ಒಂದೆರಡಲ್ಲ ಸಂಪತ್ತು, ಹಲವು ಬಗೆಯ ಸಂಪತ್ತುಗಳು. ಯಾಕೆ ಮಹಾಲಕ್ಷ್ಮಿಯನ್ನು ಆರಾಧಿಸ್ತಾರೆ ಅಂದರೆ ಜನಕ್ಕೆ ತಿಳಿದೆಯೋ ಆಕೆ ಆರಾಧನೆಯಿಂದ ಅಂಥದ್ದೆಲ್ಲ ಶಕ್ತಿಗಳು ಬಂದ್ಬಿಡುತ್ತೆ. ಹೇಗೆ ನಾವು ತಿಳಿದೆಯೂ ಒಂದು ದೀಪವನ್ನು ಮುಟ್ಟಿದ್ರೆ ಶಾಖ ಹಾಗೂ ಸುಡುತ್ತೋ ನಮ್ಮನ್ನು, ಆ ರೀತಿಯಲ್ಲಿ ಈ ಮಹಾಲಕ್ಷ್ಮಿಯ ಆರಾಧನೆಯಿಂದ ಜನರಿಗೆ ಒಂದು ದೃಷ್ಟಿ ಇದೆ. ಆದರೆ ಭಗವತಿ ಅನುಗ್ರಹ ಮಾಡುವಾಗ ತನ್ನೆಲ್ಲ ಶಕ್ತಿಗಳನ್ನು ಸಮರ್ಪಣೆ ಮಾಡಿಕೊಟ್ಬಿಡು, ಅಂದರೆ ಅನುಗ್ರಹ ಮಾಡಿಬಿಡ್ತಾಳೆ. ಆದರೆ ಈ ಜನರಿಗೆ ಹೀಗೆ ಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಾ ಮಾಡ್ತಾ ಯಾವ್ಯಾವುದೋ ಶಕ್ತಿಗಳು ಬಂದ್ಬಿಡುತ್ತೆ ಮನುಷ್ಯನಿಗೆ. ಮಹಾಲಕ್ಷ್ಮಿ ಎಲ್ಲದರ ಅಲ್ಲಿ ನಾವು ಸಪ್ತಶತಿಯಲ್ಲಿ ನೋಡಿದ್ವಲ್ಲ, ಸರ್ವಾಸ್ಯಾದ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಅಂತ ಶಾಕ್ತೆಯ ಪಂಥ ಹೇಳುತ್ತೆ. ಎಲ್ಲ ದೇವತೆಗಳಿಗೂ ಮಾತೃ ಸ್ಥಾನದಲ್ಲಿರ್ತಕ್ಕಂಥವಳಪ್ಪ ಮಹಾಲಕ್ಷ್ಮಿ ಅಂತ. ಹೀಗಾಗಿ ಮಹಾಲಕ್ಷ್ಮಿ ಆರಾಧನೆ ಮಾಡೋದರಿಂದ ಸಕಲ ದೇವತೆಗಳನ್ನು ಆರಾಧನೆ ಮಾಡಿದ ಹಾಗೆ. ಹೀಗೆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ಸಾಕು ಅಂತ. ಶುಕ್ರ ಬೇರೆ ಬಲಹೀನನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ನಾವು ಮಹಾಲಕ್ಷ್ಮಿ ಆರಾಧನೆ ಮಾಡಿದ್ರೆ ಎಲ್ಲ ಬಗೆಯ ಯಾವ್ಯಾವುದನ್ನು ಕಳ್ಕೊಂಡಿಗೋ ಶುಕ್ರ ಕಳೆದು ಹಾಕಿದಾನೋ ಅದೆಲ್ಲವನ್ನು ಮತ್ತೆ ಪಡ್ಕೊಳ್ಬಹುದು. ಆ ಕಾರಣದಿಂದಾಗಿ ಮಹಾಲಕ್ಷ್ಮಿ ಆರಾಧನೆ, ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡ್ತಕ್ಕಂಥ ಪುಷ್ಪಗಳು, ಕುಂಕುಮ, ಹರಿದ್ರ ಯಾವುದೇ ಆಗಲಿ, ನೀವು ಮಾಡುವ ಪ್ರತಿ ಸೇವೆ, ಪ್ರತಿ ಪೂಜೆ ಇವುಗಳಿಗೆ ಲಕ್ಷ್ಮಿ ತಾನೇನನ್ನು ಕೊಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾಳೋ ಅದೆಲ್ಲವನ್ನು ಕೊಟ್ಬಿಡ್ತಾಳೆ. ನೀವು ಒಂದು ಸಂಕಲ್ಪ ಇಟ್ಟಿರಬಹುದು, ನಿಮಗೆ ಏನು ಬೇಕು ಅನ್ನೋದನ್ನು ಅವಳೇ ನಿರ್ಣಯ ಮಾಡ್ತಾಳೆ. ಹೀಗಾಗಿ ಆ ರೀತಿಯ ಒಂದು ಫಲ ಉಂಟಾಗುತ್ತೆ ಮಹಾಲಕ್ಷ್ಮಿ ಆರಾಧನೆಯಿಂದ. ಈ ದಿವಸ ಮಾಡಿ. ಮಹಾಲಕ್ಷ್ಮಿಗೆ ಗಂಧ, ಪುಷ್ಪ ಇವುಗಳೆಲ್ಲ ತುಂಬ ಪ್ರೀತಿ ಪಾತ್ರ. ಆಕೆ ನಾರಾಯಣನನ್ನು ವರಿಸಿದವಳು. ಹೀಗಾಗಿ ಇದೆಲ್ಲ ಅಲಂಕಾರ ಸಾಧನಗಳೆಲ್ಲ ಇಷ್ಟ ಆಕೆಗೆ. ಪಾಚಣಿಕೆ ಸಮರ್ಪಣೆ ಮಾಡೋದಾಗಬಹುದು, ಕನ್ನಡಿ ಸಮರ್ಪಣೆ ಮಾಡ್ಬೋದಾಗಬಹುದು, ಚಾಮರ ಸೇವೆ ಆಗಬಹುದು, ವಸ್ತ್ರ ಸೇವೆ ಆಗಬಹುದು, ಪರಿಮಳ ಭರಿತವಾದ ಹೂವಿನ ಸೇವೆ ಆಗಬಹುದು, ಗಂಧ, ಸುಗಂಧ, ಅದು ಪರಿಮಳ. ದೇವತೆಗಳೆಲ್ಲ ಗಂಧೇನ ತುಷ್ಯಂತಿ ಅಂತ, ಅವುಗಳಿಂದ ಸಂತುಷ್ಟರಾಗ್ತಾರೆ ಅಂತ. ಹೀಗಾಗಿ ಅವುಗಳನ್ನು ಗಂಧವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದಾಗಬಹುದು. ಹೀಗೆ ಯಾವುದು ನಿಮಗೆ ಹಿತ ಅನಿಸುತ್ತೋ, ಯಾವುದು ಮಾಡಬಹುದು ಅನಿಸುತ್ತೋ ಅದನ್ನೆಲ್ಲ ನೆರವೇರಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರಕ್ಷಿತ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28/8/2000, ಸಮಯ 4 ಗಂಟೆ ಸಂಜೆ. ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಕ್ಷಿತ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಇದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ನಿನ್ನೆ ನಾವು ಗಮನಿಸಿದ್ವಲ್ಲ, ಶುಕ್ರ ನೀಚ ಸ್ಥಾನಕ್ಕೆ ಬಂದಿದ್ದಾನೆ. ನಿಮ್ಮ ಜಾತಕದಲ್ಲೂ ಅವನು ನೀಚ ಸ್ಥಾನದಲ್ಲೇ ಇದ್ದಾನೆ. ನೀಚಾರಿ ಷಷ್ಠ ವ್ಯಯಸಂಶ್ರಿತಾ ಹಿ ಶುಭಾ ಪ್ರಯಚ್ಯಂತ್ಯ ಶುಭಾನಿ ಸರ್ವೇ ಅಂತ ಮಾತು ಶಾಸ್ತ್ರದಲ್ಲಿ.
ನೀಚ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಫಲವನ್ನು ಕೊಡೋದು ಕಷ್ಟ ಅಂತ. ಹೀಗಾಗಿ ಅಲೆದಾಟ, ಪರದಾಟ, ಕೆಲಸ ಸರಿ ಹೋಗದೇ ಇರತಕ್ಕಂಥದ್ದು, ಈ ರೀತಿಯ ಒಂದು ಲಕ್ಷಣ ಇದೆ ನಿಮ್ಮ ಜಾತಕದಲ್ಲಿ. ಹೀಗಾಗಿ ತಾವು ಈ ಶುಕ್ರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಇದರಿಂದ ಅನುಕೂಲ ಆಗುತ್ತೆ. ಯಾವ ಗ್ರಹ ನಮಗೆ ದುರ್ಬಲವಾಗಿದೆಯೋ ಆ ಗ್ರಹ ತದ್ಗ್ರಹ ಶಾಂತಿ ಅಂತ, ಆ ಶಾಂತಿ ಮಾಡೋದರಿಂದಾಗಿ ನಿಮಗೆ ಉಂಟಾಗುತ್ತೆ ಒಳ್ಳೆಯ ಶುಭ ಫಲ. ನೀವು ಕೆಲಸ ಅಪೇಕ್ಷೆ ಮಾಡ್ತಾ ಇದ್ದರೆ ಆ ಕೆಲಸಕ್ಕೆ ಒಂದು ಅನುಕೂಲದ ಒಂದು ರಸ್ತೆ, ದಾರಿ ಸಿಗುತ್ತೆ ನಿಮಗೆ. ಹೀಗಾಗಿ ಶುಕ್ರ ಶಾಂತಿ ದಯವಿಟ್ಟು ಮಾಡಿಸಿ. ಮತ್ತು ಪ್ರತಿ ಶುಕ್ರವಾರ ನೋಡಿ, ಈ ದಿವಸದಿಂದ ಪ್ರಾರಂಭ ಮಾಡಿ ಶುಕ್ರವಾರ ನೀವು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ನೀವು ಸ್ವಲ್ಪ ತುಪ್ಪ ದಾನ ಮಾಡಿ. 16 ಶುಕ್ರವಾರ ಮಾಡಿ. ಅಷ್ಟರಲ್ಲಿ ನಿಮಗೆ ಕೆಲಸ ಮಹಾಲಕ್ಷ್ಮಿಯ ಕೃಪೆಯಿಂದ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ರಶ್ಮಿ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 23/3/2008, ಸಮಯ 7 ಗಂಟೆ ಸಂಜೆ. ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಶ್ಮಿ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಇದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥ ಸ್ಥಾನದಲ್ಲಿ ಗುರು ಇರ್ತಕ್ಕಂಥ ತುಂಬ ಒಳ್ಳೆಯದು. ಹಂಸಯೋಗ, ಚತುರ್ಥ ಕ್ಷೇತ್ರವು ವಿದ್ಯಾಕ್ಷೇತ್ರ ಅಂತ ಪರಿಗಣಿಸಲ್ಪಟ್ಟಿದೆ. ಹೀಗಾಗಿ ಚೆನ್ನಾಗಿದೆ. ಆದರೆ ನಿಮಗೆ ಆಂಜನೇಯನ ಆರಾಧನೆ ಮಾಡಬೇಕು ನೀವು. ಯಾಕೆಂದರೆ ಪಂಚಮಾಧಿಪತಿ ವ್ಯಯದಲ್ಲಿದ್ದಾನೆ. ಹೀಗಾಗಿ ಆಲಸ್ಯದ ಪ್ರಮಾಣ ಜಾಸ್ತಿ ಇರುತ್ತೆ. ನಾಳೆ ಓದೋಣ, ನಾಡಿದ್ದು ಓದೋಣ, ಮುಂದಕ್ಕೆ ಹಾಕೋದು ಹೀಗಾಗಿ ಏನಾಗುತ್ತೆ, ಅಲ್ಲಿ ಫಲಶೂನ್ಯವಾಗುತ್ತೆ. ಹೀಗಾಗಿ ತಾವು ದಯವಿಟ್ಟು ತಪ್ಪದೆ ಪ್ರತಿ ಶನಿವಾರ ನೀವು ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಒಂದು ಅಭಿಷೇಕ ಮಾಡಿಸಿ ಆಂಜನೇಯನಿಗೆ. ಮತ್ತು ಬಾಳೆಹಣ್ಣು, ರಸಬಾಳೆಯನ್ನು ಸಮರ್ಪಣೆ ಮಾಡಿ ಸ್ವಲ್ಪ ಪ್ರಸಾದ ತಗೊಳ್ಳಿ. ಇದು ತುಂಬ ಸಹಾಯವಾಗುತ್ತೆ. ಪ್ರತಿ ಶನಿವಾರ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿದ್ರೆ ಒಳ್ಳೆಯದು. ನಿಮಗೆ ಚೆನ್ನಾಗಿದೆ. ಯೋಗ ಇಲ್ಲ ಅಂತಲ್ಲ, ಆಲಸ್ಯದಿಂದಾಗಿ ಎಲ್ಲ ಕಳ್ಕೊಳ್ಳೋ ಸಾಧ್ಯತೆ ಇರ್ತದೆ. ಹೀಗಾಗಿ ಆಲಸ್ಯವನ್ನು ಬಿಡಬೇಕು. ಆ ಕಾರಣದಿಂದಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ರಘು ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/1/1989, ಸಮಯ 7 ಗಂಟೆ 30 ನಿಮಿಷ ಸಂಜೆ. ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಘು ಅವರು ಕೆಲಸದ ಬಗ್ಗೆ ಕೇಳಿದಾರಲ್ಲ, ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಾಟಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಭಾಗ್ಯಾಧಿಪತಿ ಲಾಭದಲ್ಲಿದ್ದಾನೆ. ತುಂಬ ಒಳ್ಳೆಯದಿದು. ಕೆಲಸ ಅನುಕೂಲ ಆಗುತ್ತೆ, ಆತಂಕ ಮಾಡ್ಕೋಬೇಡಿ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಶನಿ ದಶೆಯಲ್ಲಿ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿ ನಡೀತಾ ಇದೆ. ರಾಹು ನಿಮಗೆ ಅಷ್ಟಮದಲ್ಲಿದ್ದಾನೆ. ಇದು ತೊಂದರೆ. ನಿಮ್ಮ ಜಾತಕದಲ್ಲಿ ಎಷ್ಟೋ ಬಾರಿ ನೋಡಿ, ಇದನ್ನು ದುರಾದೃಷ್ಟ ಅಂತಾರೆ. ಚೆನ್ನಾಗಿದೆಯಲ್ಲ, ಕರ್ಮಾಧಿಪತಿ ಭಾಗ್ಯದಲ್ಲಿರೋದು ಒಳ್ಳೆಯದಲ್ವ, ಗುರುವಿನ ಮನೆಯಲ್ಲಿ ತುಂಬ ಒಳ್ಳೆಯದು. ಆದರೆ ಕಾಲವಶಾತ್ ಕಾಲ ನಮಗೆ ಒಳ್ಳೆಯ ಫಲವನ್ನು ತರುತ್ತೆ, ಕೆಟ್ಟ ಫಲವನ್ನು ತರುತ್ತೆ. ನಮ್ಮನ್ನು ಮೂಲೆಯಲ್ಲಿ ಕೂಡಿಸುತ್ತೆ, ನಮ್ಮನ್ನು ಪೀಠದ ಮೇಲೆ ಕೂಡಿಸುತ್ತೆ, ಹೇಗೇಗೋ ಮಾಡುತ್ತೆ. ಹೀಗಾಗಿ ಕಾಲ ಬರಬೇಕು. ಹೀಗಾಗಿ ಈಗ ನಿಮಗೆ ಕಾಲ ಅಷ್ಟಮದಲ್ಲಿರ್ತಕ್ಕಂಥ ರಾಹುಕಾಲ ನಡೆಯುವಾಗ ಸ್ವಲ್ಪ ಎಲ್ಲ ನಷ್ಟ, ದುಃಖ, ವ್ಯಥೆ ಇದನ್ನು ಸೂಚಿಸ್ತಾ ಇದೆ. ಇದಕ್ಕೇನಪ್ಪ, ರಾಹುವಿಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಹೇಳಿದೆ. ಮತ್ತು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ನೀವು ಅಲ್ಲಿ ರುದ್ರಾಭಿಷೇಕ ಮಾಡಿಸಿ. ಅದು ತುಂಬ ಸಹಾಯವಾಗುತ್ತೆ. ಪ್ರತಿ ಮಂಗಳವಾರ ತಪ್ಪದೆ ರುದ್ರಾಭಿಷೇಕ ಮಾಡಿಸಿ. ಜೊತೆಗೆ ಸ್ವಲ್ಪ ಕಲ್ಸಕ್ಕರೆ ಸಮರ್ಪಣೆ ಮಾಡಿ. ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆ, ಇವೆರಡೂ ನೀವು ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ. 1 ವರ್ಷ ನಿರಂತರವಾಗಿ ಶ್ರದ್ಧೆಯಿಂದ ತಪಸ್ಸಿನ ಉಪಾಧಿಯಲ್ಲಿ ಮಾಡಿ. ತುಂಬ ಸಹಾಯವಾಗುತ್ತೆ. ನೋಡಿ, ಆ ಫಲ ನಿಮಗೆ ಎಷ್ಟು ವೈಭವವಾದ ಜೀವನ ತಂದುಕೊಡುತ್ತೆ. ಪರೀಕ್ಷೆ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ರಮೇಶ್ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/11/1967, ಸಮಯ 6 ಗಂಟೆ 15 ನಿಮಿಷ ಸಂಜೆ. ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಮೇಶ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಷಭ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ. ಆರೋಗ್ಯಕ್ಕೆ ಬೇರು ಯಾವುದಪ್ಪ ಅಂದರೆ ಲಗ್ನ ಸ್ಥಾನ ಅಂತ ಜಾತಕದಲ್ಲಿ ಗಮನಿಸುವಾಗ ಕಂಡುಕೋಬೇಕು ನಾವು. ಯಾವ ಅಧಿಪತಿಗೆ ಬಲವಿಲ್ಲ, ಯಾವ ಅಧಿಪತಿ ಬಲಿಷ್ಠನಾಗಿದ್ದಾನೆ, ಅವನ ಪ್ರಮಾಣ ಎಷ್ಟರ ಮಟ್ಟಿಗಿದೆ, ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಅವ್ರಿಗೆ ಬಲ ಇದೆಯಾ, ಇದೆಲ್ಲ ನೋಡಬೇಕಾಗತ್ತೆ. ಹೀಗಾಗಿ ಇಲ್ಲಿ ನಿಷ್ಫಲ ಅಂತ ಹೇಳಿದೆ. ನೀಚನಾಗಿದ್ದಾಗ ಹಾಗಿದೆ ಪರಿಸ್ಥಿತಿ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಪ್ರಸ್ತುತ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲವೇ ನಡೀತಾ ಇದೆ. ನೋಡಿ, ಈ ಕಾರಣದಿಂದಾಗಿ ತಪ್ಪದೇ ನೋಡಿ ಒಂದು ಶುಕ್ರ ಗ್ರಹ ಶಾಂತಿ ಮಾಡಿಸಿ, ಒಂದು ದುರ್ಗಾ ದೀಪ ನಮಸ್ಕಾರ ಮಾಡಿಸಿವರೆ. ಇದು ಬೇಕು, ಅನಿವಾರ್ಯ. ನಿಮ್ಮ ಜಾತಕ ಬಯಸ್ತಾ ಇದೆ, ಇದು ಬೇಕು ಅಂತ.
ಇದನ್ನು ಮಾಡೋದರಿಂದ ನಿಮ್ಮ ಆರೋಗ್ಯದಲ್ಲಿ ಒಂದು ಬಲ ತುಂಬುತ್ತೆ. ಶುಕ್ರ ಗ್ರಹ ಶಾಂತಿ ಹಾಗೂ ದುರ್ಗಾ ದೀಪ ನಮಸ್ಕಾರ ಇವೆರಡನ್ನು ತಪ್ಪದೆ ಮಾಡಿಸಿ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ನರೇಶ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/7/2016, ಸಮಯ 12 ಗಂಟೆ ಮಧ್ಯಾಹ್ನ. ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ನರೇಶ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕನೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನಾಧಿಪತಿ ನಿಮ್ಮ ಜಾತಕದಲ್ಲಿ ಬುಧ ಅಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಮೌಢ್ಯತೆ ಇದೆಯಂದರೆ ಮೌಢ್ಯನಾಗಿದ್ದಾನೆ. ಪ್ರಸ್ತುತ ನಿಮಗೆ ಕುಜ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತುವಿನ ಭುಕ್ತಿ ನಡೀತಾ ಇದೆ ಡಿಸೆಂಬರ್ವರೆಗೂ. ಆಮೇಲೆ ಶುಕ್ರ ಪ್ರಾರಂಭವಾಗಿದೆ. ಡಿಸೆಂಬರ್ವರೆಗೂ ಸ್ವಲ್ಪ ತೊಡಕಿದೇವ್ರೆ. ಷಷ್ಠದ ಕೇತುವಿನ ಕಾಲ ನಡೀತಾ ಇದೆ. ನೋಡಿ, ಯಾವ ಗ್ರಹ ಯಾವ ಭಾವದಲ್ಲಿರುತ್ತೋ ಆ ಭಾವದ ತೊಂದರೆ ಮಾಡುತ್ತೆ. ಯಾವಾಗ ಅಂದರೆ ಆ ಗ್ರಹದ್ದೇ ಟೈಮ್ ನಡೀತಾ ಇರುವಾಗ. ಸ್ವಾಂ ದಶಮುಪ ಸ್ವಫಲಪ್ರದಾಸಿಹು ಅಂತ ಆಯಾ ದಶಾಭುಕ್ತಿ ಕಾಲಗಳಲ್ಲಿ ಆಯಾ ಗ್ರಹ ಎಲ್ಲೆಲ್ಲಿದೆಯೋ ಆಯಾ ತೊಂದರೆ ಮಾಡುತ್ತೆ. ಕೇತು 6ನೇ ಮನೆ ರೋಗ ಸ್ಥಾನದಲ್ಲಿರುವಾಗ ಅದೇ ತೊಂದರೆ ಮಾಡುತ್ತೆ. ಗಣಪತಿ ಸನ್ನಿಧಾನಕ್ಕೆ ಗಂಧೋದಕ ಕೆಂಪು ಗಂಧದಿಂದ ಅಭಿಷೇಕ ಮಾಡಿಸಿ. ಅದು ತುಂಬ ಸಹಾಯವಾಗುತ್ತೆ, ಆರೋಗ್ಯ ಕಾಪಾಡುತ್ತೆ. ಇದನ್ನು ತಪ್ಪದೆ ಮಾಡಿ. ಜೊತೆಗೆ ನೀವು ಧನ್ವಂತರಿ ಪ್ರಾರ್ಥನೆ ಮಾಡಿ. ಇವೆರಡು ತುಂಬ ಸಹಾಯ ಆಗುತ್ತೆ, ಅನುಕೂಲ ಆಗುತ್ತೆ. ಅದನ್ನು ಮಾಡಿ, ಅದರಿಂದ ಆರೋಗ್ಯ ಚೇತರಿಕೆ ಆಗುತ್ತೆ. ಒಳ್ಳೆಯದಾಗಲಿ. ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಗುರು, ಸಿಂಹರಾಶಿಯಲ್ಲಿ ಕೇತುವಿನ ಜೊತೆಗೆ ದಿವಸ ಮಾಂದಿ ಇನ್ನು ರವಿ ಶುಕ್ರರು ಒಟ್ಟಾಗಿದ್ದಾರೆ, ಅದು ಕನ್ಯಾ ರಾಶಿಯಲ್ಲಿ. ಬುಧ ಕುಜರು ಒಟ್ಟಾಗಿದ್ದಾರೆ, ಅದು ತುಲಾ ರಾಶಿಯಲ್ಲಿ. ಅಲ್ಲೂ ಶತ್ರುಗಳು, ಇಲ್ಲೂ ಶತ್ರುಗಳು. ಇನ್ನು ರಾಹು ಶನಿಶ್ಚರರು ಕುಂಭಮೀನಗಳಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನಿಮಗೆ ಶತ್ರುಗಳ ಬಾಧೆ, ಉದರ ಬಾಧೆ, ಸ್ವಲ್ಪ ಕೋಪ ತಾಪ, ಅಸಮಾಧಾನಗಳು ಈ ರೀತಿಯಲ್ಲಿ ಜಾಸ್ತಿ ಇದೆ. ಸಮಾಧಾನವಾಗಿರಬೇಕು ಈ ದಿವಸ. ಶಾಂತತೆ, ಶಾಂತಿ ರೂಪೇಣ ಸಂಸ್ಥಿತ. ಯಾವಾಗ ಕೋಪ ಬರುತ್ತದೆ ನಮಗೆ ಆಗ ಶಾಂತಿ ರೂಪೇಣ ಸಂಸ್ಥಿತ ಹೇಳ್ಕೋಬೇಕು. ಅದು ಸಹಾಯ ಮಾಡುತ್ತೆ. ಈ ದಿವಸ ದಾಂಪತ್ಯದಲ್ಲೂ ಅಷ್ಟೇ ಘರ್ಷಣೆಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯ ಜಾಸ್ತಿ. ಯಾವ ಕೆಲಸವೂ ಆಗದೇ ಇರತಕ್ಕಂಥದ್ದು, ಅದಾಗಿಲ್ಲ ಅಂತ ಕೋಪ ಬರತಕ್ಕಂಥದ್ದು, ಹೀಗೆ ಒಂದಕ್ಕೊಂದು ಕನೆಕ್ಟ್ ಆಗಿರ್ತದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ. ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ವಿಳಂಬದ ಸೂಚನೆ ಇದೆ ಈ ದಿವಸ. ಮಕ್ಕಳ ವಿಚಾರದಲ್ಲೂ ಮನಸ್ತಾಪ ಬರ್ತದೆ. ಏನಪ್ಪ ಚೆನ್ನಾಗಿದೆ ಹಾಗಿದ್ರೆ ಅಂತಂದರೆ, ಇದರಲ್ಲಿ ಗುರು ತೃತೀಯದಲ್ಲಿ ಇರ್ತಕ್ಕಂಥದ್ದು ಅದೂ ಮಟ್ಟಿಗೆ ಸ್ವಲ್ಪ ಧೈರ್ಯ ತಂದುಕೊಡುತ್ತೆ. ಹೀಗಾಗಿ ಈ ದಿವಸ ಏನು ಮಾಡಬಹುದು? ನವಧಾನ್ಯ ದಾನ ಮಾಡಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಅಥವಾ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಅನುಕೂಲ ಇದೆ. ಹಿರಿಯರಿಂದ ಲಾಭ, ಹಿರಿಯರಿಂದ ಅನುಕೂಲ, ಒಳ್ಳೆ ಮಾರ್ಗದರ್ಶನ, ಸಲಹೆ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಹಣಕಾಸಿನ ವಹಿವಾಟು ತುಂಬ ಚೆನ್ನಾಗಿರುತ್ತದೆ ಈ ದಿವಸ. ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ. ಸಿಹಿ ಪದಾರ್ಥದ ಸೇವನೆ ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಇದೆ. ಬುದ್ಧಿ ಸ್ವಲ್ಪ ಗೊಂದಲದ ವಾತಾವರಣ, ಮಂಕಾಗಿರ್ತೀರ. ಮಕ್ಕಳ ವಿಚಾರದಲ್ಲಿ ಕೋಪ ತಾಪ ಇವುಗಳನ್ನು ಸೂಚಿಸ್ತಾ ಇದೆ. ತಂದೆಯ ಬಂಧುಗಳ ಜೊತೆಗೆ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗೆ ಮಿಶ್ರವಾಗಿದೆ. 50% ನಿಮಗೆ ಶುಭವಿದ್ದರೆ 50% ತೊಂದರೆಯೂ ಇದೆ. ಎಚ್ಚರವಾಗಿರಿ. ಪ್ರಾರ್ಥನೆಗೆ ಏನಪ್ಪ ಮಾಡೋದು? ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಸ್ತ್ರೀಯರಿಗೆ ಹಣ ನಷ್ಟ ಸೂಚಿಸ್ತಾ ಇದೆ. ಅತಿಯಾದ ಧನ ವ್ಯಯ, ಅಲೆದಾಟ, ಮನಸ್ಸಿಗೆ ಬೇಸರ, ಆಪ್ತರು, ತುಂಬ ಹಿತವಾದವರು, ಕುಟುಂಬದವರು, ಮನಸ್ಸಿಗೆ ಹತ್ತಿರ ಅವರಿಂದ ದೂರ ಇರತಕ್ಕಂಥದ್ದು. ಮತ್ತು ಕೆಲಸ ಕಾರ್ಯಗಳಲ್ಲಿ ಒಂದು ಪರವಾಗಿಲ್ಲ, ಅನುಕೂಲ ಇದೆ. ಈ ದಿವಸ ಸ್ವಲ್ಪ ಕೋಪ ನಿಮಗೂ ಕೂಡ, ಸ್ವಲ್ಪ ಅಸಹನೆ ಉಂಟಾಗುತ್ತೆ, ಸಹನೆ ತಪ್ಪಿ ಹೋಗಿಬಿಡುತ್ತೆ. ಪ್ರಯಾಣದಲ್ಲಿ ತೊಂದರೆ ಹೆಣ್ಣುಮಕ್ಕಳಿಗೆ ಅದನ್ನು ಸೂಚಿಸ್ತಾ ಇದೆ. ಕೃಷಿಕರಿಗೆ, ವಸ್ತ್ರ ವ್ಯಾಪಾರಿಗಳಿಗೆ, ಹಾಲು ಹೈನುಗಾರರಿಗೆ ಸ್ವಲ್ಪ ವೀಕ್ ಆಗಿದೆ ಈ ದಿವಸ. ಯಾವುದೊಂದು ಕೆಲಸವೂ ಆಗ್ತಾ ಇಲ್ವಲ್ಲ ಅಂತ ಒಂದು ಥರ ಕಹಿ ಮನಸ್ಸಿಗೆ ಉಂಟಾಗುತ್ತೆ. ಆ ರೀತಿಯಲ್ಲಿದೆ ಈ ದಿವಸ. ಪ್ರಾರ್ಥನೆಗೆ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ಲಾಭದಾಯಕವಾಗಿದೆ. ಹಾಲು ಹೈನುಗಾರರಿಗೆ ವಿಶೇಷವಾದ ಲಾಭ, ಹೆಣ್ಣುಮಕ್ಕಳಿಗೆ ಒಳ್ಳೆಯ ಸಲಹೆ ಸೂಚನೆ ಸಿಗ್ತಕ್ಕಂಥದ್ದು, ಹಿರಿಯರ ಸಹಕಾರ ಉಂಟಾಗ್ತಕ್ಕಂಥದ್ದು, ಧರ್ಮ ಕಾರ್ಯಗಳಲ್ಲಿ ಜಯ ಯಶಸ್ಸು ಸಿಗ್ತಕ್ಕಂಥದ್ದು, ಸಂಗಾತಿಯಲ್ಲಿ ಸಾಮರಸ್ಯ. ಸ್ವಲ್ಪ ಏನಪ್ಪ ಅಂದರೆ ನಿಮಗೂ ಕೂಡ ಸ್ವಲ್ಪ ಒರಟು ಮಾತು, ಹಣ
ಕಾಸಿಗೆ ಸ್ವಲ್ಪ ತೊಂದರೆ, ಇದನ್ನು ಸೂಚಿಸ್ತಾ ಇದೆ. ಹುಷಾರು. ಲಾಭ ಇದೆ, ಬಂದ ಲಾಭ ಖರ್ಚಾಗಿಬಿಡೋ ಸಾಧ್ಯತೆಯೂ ಇದೆ. ಹುಷಾರು. ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪುಷ್ಪ ಸಮರ್ಪಣೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ, ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವರ್ಗ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಜಯ, ಗೆಲುವು ಈ ರೀತಿಯಲ್ಲಿದೆ. ಸ್ವಲ್ಪ ನಿಮಗೂ ಕೂಡ ಕುಟುಂಬದಲ್ಲಿ ಅಸಮಾಧಾನ, ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಹೋಗಿಬಿಡುತ್ತೆ. ಮಾತಿನ ಘರ್ಷಣೆ, ಆರೋಗ್ಯವೂ ಹಾಳಾಗಿಬಿಡ್ತಕ್ಕಂಥದ್ದು ಹೀಗಿದೆ. ಆರೋಗ್ಯ ದೃಷ್ಟಿಯಿಂದ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಸಂಕಷ್ಟಹರ ಬೇರೆ ಇದೆ, ಹೀಗಾಗಿ ಪಾಲ್ಗೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಈ ಸ್ಟಿಚಿಂಗ್, ಯಾವುದನ್ನು ಕಾಸ್ಟ್ಯೂಮ್ ಡಿಸೈನ್ ಅಂತೀವೋ ಆ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಲಾಭದಾಯಕವಾಗಿದೆ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ, ಶುಭ ಫಲಗಳ ಚಿಂತನೆ, ಶುಭ ಚಿಂತನೆ, ಸಜ್ಜನರ ಭೇಟಿ ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವ್ಯಯವೂ ಇದೆ ರೀ, ಹಾಗೆ ನಷ್ಟವೂ ಇದೆ. ವ್ಯಯಾಧಿಪತಿ ಜನ್ಮದಲ್ಲಿದ್ದಾನಲ್ಲ, ಹೀಗಾಗಿ ತೊಂದರೆ ಮಾಡುತ್ತೆ. ಹೆಚ್ಚಿನ ವ್ಯಯ ತೊಂದರೆ ಮಾಡುತ್ತೆ. ಕಣ್ಣಿನ ಬಾಧೆ ಬರಬಹುದು, ಹುಷಾರು. ಈ ದಿವಸ ನೇತ್ರ ನಾರಾಯಣ ಸ್ಮರಣೆ ಒಳ್ಳೆಯದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಸ್ವಲ್ಪ ನಷ್ಟತೆಯನ್ನು ಸೂಚಿಸ್ತಾ ಇದೆ. ಕರ್ಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಈ ಕಾರಣದಿಂದಾಗಿ ಸ್ವಲ್ಪ ಹೊರೆ ಜಾಸ್ತಿ ಆಗಬಹುದು. ಒಂದು ಮಾಡಿದ ಕೆಲಸ ಮತ್ತೆ ಮಾಡಬೇಕಾದ ಪರಿಸ್ಥಿತಿ ಬರಬಹುದು, ಹೀಗಾಗುತ್ತೆ. ಆದರೆ ಸ್ವಲ್ಪ ದೇವರ ಕಾರ್ಯಗಳು, ಶುಭ ಕಾರ್ಯಗಳು, ಯಾವುದೋ ಒಂದು ಯಾಗ ಅಥವಾ ಯಾವುದೋ ಹೋಮ ಹವನ ಇಂಥವುಗಳಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಇನ್ನು ಈ ದಿವಸ ಪರಿಶ್ರಮವೂ ಜಾಸ್ತಿ ಇದೆ. ಕೆಲಸದ ಒತ್ತಡವೂ ಬಿದ್ದುಬಿಡುತ್ತೆ, ಅಲೆದಾಟ ಬೀಳುತ್ತೆ. ಆದರೆ ಲಾಭ ಅಂತೂ ಇದೆ. ಇಷ್ಟೆಲ್ಲ ಕಷ್ಟಪಟ್ಟರೆ ಏನು ಅಂದರೆ ಲಾಭ ಇದೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಮಹಾ ಹಾನಿ ಇದೆ ರೀ. ವಿಘ್ನಗಳು ಹಾನಿಗಳು ಈ ಒಂಥರ ತಲೆ ಬೇಜಾರು ಬಂದು ಹೋಗುತ್ತೆ, ಆ ರೀತಿಯಲ್ಲಿದೆ. ಆದರೆ ಸಂಗಾತಿಯ ಸಪೋರ್ಟ್ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ, ಶ್ರದ್ಧೆ, ಅವುಗಳಲ್ಲಿ ಹೆಚ್ಚಿನ ಅನುಕೂಲಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ. ಅದರಲ್ಲೂ ವಸ್ತ್ರಾಭರಣ ವ್ಯಾಪಾರಿಗಳಿಗೆ, ಪುಷ್ಪ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಸ್ನೇಹಿತರ ಸಹಕಾರ, ಬಂಧುಗಳ ಸಹಾಯ ಇದೆಲ್ಲ ನಿರೀಕ್ಷೆ ಮಾಡಬಹುದು. ಪ್ರಾರ್ಥನೆಗೆ ದಿವಸ ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ತೊಡಕು, ಸ್ವಲ್ಪ ಮಟ್ಟಿಗಿನ ಸಹಾಯ, ಸಹಾಯ ಎರಡೂ ಇದೆ. ಮಿಶ್ರ ಫಲವಾಗಿದೆ. ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂತಹ ಸಾಧ್ಯತೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ಸಹಕಾರ ಇವೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ತಂದೆ ಮಕ್ಕಳು ನೋಡಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ಇದೆಲ್ಲದರ ನಿವಾರಣೆಗೆ ಈಶ್ವರ ಪ್ರಾರ್ಥನೆ, ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿಯವರಿಗೆ ಮಹಾ ನಷ್ಟದ ದಿನ ಈ ದಿವಸ. ಹುಷಾರಾಗಿರಿ. ನಿಮ್ಮ ವಸ್ತುಗಳು, ನಿಮ್ಮ ವಿಚಾರಗಳ ಆಗಿರಬಹುದು, ಅಪಮಾನ, ಅವಮಾನ, ಸೋಲು, ಈ ರೀತಿಯಲ್ಲಿ ಒಂದು ರೀತಿಯ ಖಿನ್ನತೆಯ ವಾತಾವರಣ ಇದೆ ಈ ದಿವಸ. ಬುದ್ಧಿಶಕ್ತಿ ಇಲ್ಲ ಅಂತಲ್ಲ, ಬುದ್ಧಿ ಇದೆ. ಎಷ್ಟು ಬುದ್ಧಿ ಇದ್ದರೂ ಆ ಕ್ಷಣದಲ್ಲಿ ಒಂದು ಸ್ವಲ್ಪ ತೊಂದರೆ ಆಯ್ತೇನೋ ಅಂತ ಅನ್ಸುತ್ತೆ, ಆ ರೀತಿಯಲ್ಲಿ ಆಗುತ್ತೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಅವರ ಸಪೋರ್ಟು, ಅವರ ಮಾರ್ಗದರ್ಶನ, ಅವರ ಒಂದು ಸಲಹೆ ಇದೆಲ್ಲ ತುಂಬ ಸಹಾಯವಾಗುತ್ತೆ ನಿಮಗೆ. ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ, ಬಲಹೀನತೆ ಇದೆ. ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಭಿಷೇಕ ಮಾಡಿಸಿ. ಇನ್ನು ಕುಂಭರಾಶಿಯವರಿಗೆ ಸಂಗಾತಿಯಲ್ಲಿ ಮಹಾವಿರೋಧ, ತೊಡಕು ಇದಿದೆ ಈ ದಿವಸ. ಅಲ್ಲಿ ಮಾಂದಿ ಬೇರೆ, ಕೇತು ಜೊತೆಗೆ ಅವರ ಆರೋಗ್ಯದಲ್ಲಿ ತುಂಬ ತೀವ್ರವಾದ ಏರುಪೇರಾಗ್ತಕ್ಕಂತಹ ಸಾಧ್ಯತೆ. ಸ್ವಲ್ಪ ಕಹಿಯಾಗಿದೆ, ಹುಷಾರು. ಪ್ರಯಾಣ ಸುಖಕರವಾಗಿರ್ತದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಳ್ಳಿಗಳಲ್ಲಿ ವಾತಾವರಣ ತುಂಬ ಚೆನ್ನಾಗಿರ್ತದೆ. ಮಾರುಕಟ್ಟೆಗಳಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಗೋವಿನ ಯಾವುದನ್ನು ಹಾಲು ಹೈನು ಅಂತೀವೋ ಆ ಕ್ಷೇತ್ರ ತುಂಬ ಸಮೃದ್ಧವಾಗಿದೆ, ಲಾಭದಾಯಕವಾಗೂ ಇದೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ದಿವಸ ದಾಂಪತ್ಯವೇ ಸ್ವಲ್ಪ ಅಸಮಾಧಾನವಿದೆ. ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ. ಧೈರ್ಯ, ಸಾಹಸ ಇದೆ. ಸಹೋದರ ಸಹಕಾರ, ಸೇವಕರಿಂದ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು. ಹೊಸ ಉಪದೇಶ, ಸಲಹೆ ಕೇಳಿ ಅಪ್ಪ ಎಂಥ ಒಂದು ಒಳ್ಳೆ ಸಲಹೆ ಸಿಕ್ತು ಅಂತ ಅಂದುಕೊಳ್ತೀರ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ. ದಾಂಪತ್ಯದಲ್ಲಿ ನಿಮಗೂ ಕೂಡ ಸ್ವಲ್ಪ ಕಿರಿಕಿರಿ ಇದೆ. ಅಷ್ಟಮಾಧಿಪತಿ ಸಪ್ತಮದಲ್ಲಿ, ಅಷ್ಟಮದಲ್ಲಿ ಈ ಪರಿವರ್ತನೆ ಸ್ವಲ್ಪ ತೊಂದರೆ ಮಾಡುತ್ತೆ. ಹೀಗಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ.
ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಪ್ರೀತಿ ಪುಷ್ಕರಿಣ್ಯೈ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲವಾಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂಥ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.